ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಓಟ್ಸ್ ರೊಟ್ಟಿ ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನ ಹೇಗ್ ಮಾಡೋದಂತ ನೋಡುವ. 1 ಕಪ್ ಓಟ್ಸ್, 1 ಕಪ್ ಅಕ್ಕಿ ಹಿಟ್ಟು, 1 ಮುಷ್ಟಿಯಷ್ಟು ತುರಿದ ಕ್ಯಾರೆಟ್, 1 ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸು, 1/4 ಕಪ್ ಅಷ್ಟು ಕಾಯಿ ತುರಿ, ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಹುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಷ್ಟು ಬೇಕಷ್ಟು ನೀರು ಹಾಕಿ ಒಂದು ಥಿಕ್ ಬ್ಯಾಟರ್ ಮಾಡ್ಕೊಳ್ಬೇಕು. ಥಿಕ್ನೆಸ್ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಲಿ. 5 ರಿಂದ 10 ನಿಮಿಷ ಇದನ್ನು ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಗ್ಯಾಸ್ ಮೇಲೆ ಕಾವಲಿ ಇಟ್ಟು, ಕಾವಲಿ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿಯನ್ನ ಹಾಕೊಳ್ಳುವಂಥದ್ದು. ನಾನಿಲ್ಲಿ ಸೌಟಲ್ಲಿ ಹಾಕ್ತಾ ಇದ್ದೇನೆ, ನೀವು ಬೇಕಾದ್ರೆ ಕೈಯಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬಹುದು. ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನ 2 ಸೈಡ್ ಬೇಯಿಸ್ಕೊಳ್ಬೇಕು. ಒಂದು ಸೈಡ್ ಬೆಂದಾದ ನಂತರ ನಾನಿಲ್ಲಿ ತುಪ್ಪ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೇನೆ. ತುಪ್ಪ ಬೇಡ ಅನ್ನುವರು ಎಣ್ಣೆ ಕೂಡ ಹಾಕೊಳ್ಬಹುದು. ನಮ್ಮ ಹೆಲ್ದಿಯಾದ ಮತ್ತೆ ಟೇಸ್ಟಿಯಾದ ಓಟ್ಸ್ ರೊಟ್ಟಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.